ಫೈನಲಿ ಕೃಷ್ಣನ ಒಂದು ಜನ್ಮಸ್ಥಳಕ್ಕಾದ್ರೆ ಬಂದ್ಬಿಟ್ವಿ. ಏನ್ ಗುರು ಇದು 2 ವೀಲರ್ಗೂ ಟೋಲ್ ಆಗ್ತಾರಲ್ಲ ಗುರು. ಸಾಂಬಾರ್ಗೆ 100 ರೂಪೀಸ್ ಆದ್ರೆ ಎಕ್ಸ್ಟ್ರಾ ಆಗುತ್ತದೆ. ನಮಸ್ಕಾರ ದೇವರು. ಇವಾಗ ಟೈಮ್ ಬಂದ್ಬಿಟ್ಟು ಒಂದು 10 ಗಂಟೆ ಆದರೆ ಆಗ್ತಾಯಿದೆ. ಸೊ ಡೆಲ್ಲಿ ಒಳಗಡೆಕಾದ್ರೆ ಎಂಟ್ರ್ ಆಗ್ತಾ ಇದೀವಿ. ನೋಡ್ಬೋದು ನಿಮಗೆ ಮುಂದೆ ಒಂದು ವೆಲ್ಕಮ್ಸ್ ಟು ಡೆಲ್ಲಿ ಅಂತ ಕಾಣಿಸುತ್ತೆ. ಸೊ ನಮಗೆ ಇನ್ನು ಮಥುರಾ 190 ಕಿಲೋಮೀಟರ್ಸ್ ಆದರೆ ಇದೆ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ವೆಲ್ಕಮ್ ಟು ದ ಇಂಡಿಯಾಸ್ ಕ್ಯಾಪಿಟಲ್ ಸಿಟಿ ಡೆಲ್ಲಿ. ಸೊ ಇವತ್ತಾದರೆ ಡೆಲ್ಲಿಗೆ ಬಂದಿದ್ವಿ. ಸೊ ನಮ್ಮ ಗಾಡಿಗೆ ಇವತ್ತು ಮೊಬೈಲ್ ಹ್ಯಾಂಗರ್ ಆದರೆ ಹಾಕ್ಸಿದ್ವಿ. ನೋಡ್ಬೋದು ಎಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ದಿನಗಳಿಂದ ಬೇಕು ಅಂದ್ಕೊಂಡಿದ್ವಿ, ಮೊಬೈಲ್ ಹ್ಯಾಂಗರು ಸಿಗಲಿಲ್ಲ. ಸೊ ಇವತ್ತಾದರೆ ಒಂದು ಡೆಲ್ಲಿದಲ್ಲಿ ಕಡಿಮೆ ಪ್ರೈಸ್ಗೆ ಹಾಕ್ಕೊಂಡೆ. ಬರೀ 150 ರೂಪೀಸ್ ಗುರು. ನಮ್ಮ ಬ್ಯಾಂಗ್ಳೂರಲ್ಲಾದರೆ ಎಲ್ಲೂ ಸಿಗಲ್ಲ ಆ ಥರ ಒಂದು 150 ರೂಪೀಸ್ಗೆ. ಸೊ ಇಲ್ಲಿ ಮಾರ್ತಾ ಇರ್ತಾರೆ, ಇನ್ನೂ ಕಡಿಮೆ ಕೇಳಿದ್ರೆ 100 ರೂಪೀಸ್ಗೆ ಕೊಡ್ತಾರೆ ಅವರು. ಸೊ ಆ ಥರ ಕೇಳಬೇಕು ಗೈಸ್. ಅದು ಬಂದುಬಿಟ್ಟು ಆ್ಯಕ್ಚುಲಿ 70 ರೂಪೀಸ್ ಅಷ್ಟೇ ಅವ್ರಿಗೆ ಬೀಳೋದು. ಸೊ ನೀವು ಕಡಿಮೆ ಹೇಳಬೇಕು. 200 ರೂಪಾಯಿ ಹೇಳಿದ್ರೆ 200 ರೂಪಾಯಿ ಕೊಡಬಾರ್ದು ನೀವು. ಸೊ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ತುಂಬ ಲಾಭ ಆದರೆ ಈಗ ಮಾರ್ಜಿನ್ ಅಂದರೆ ಇಟ್ಕೊಂಡಿರ್ತಾರೆ, ಇಷ್ಟೇ ಕಡಿಮೆ ಮಾಡ್ತಾರೆ ಅವರು ಅಂತ ಹೇಳ್ಬಿಟ್ಟು ಜನರು, ಕಸ್ಟಮರ್ಸು. ಸೊ ಆ ಕಾರಣದಿಂದ ಕೆಲವೊಂದು ಮೆಟೀರಿಯಲ್ಸ್ ಕಡಿಮೆ ಮಾಡೋ ಮೆಟೀರಿಯಲ್ಸ್ ಮೇಲೆ ಕಡಿಮೆ ಮಾಡಿಸ್ಬೇಕು ನೀವು. ನೋಡ್ಬೋದು ಯಾವ ಥರ ಇದೆ ಡೆಲ್ಲಿ ಅಂತ ಹೇಳ್ಬಿಟ್ಟು. ಎಲ್ಲ ಒಳ್ಳೆ ಒಳ್ಳೆ ಕಾರುಗಳಾದರೆ ಕಾಣಿಸ್ತಾ ಗುರು. ಎಲ್ಲಿ ನೋಡಿದ್ರೂ ಫ್ಲೈಓವರ್ಗಳು, ಒಳ್ಳೆ ರೋಡಿಂಗ್ ಸಿಸ್ಟಮ್ ಕೂಡ ಚೆನ್ನಾಗಿದೆ. ಮತ್ತು ಒಂದೇ ಸ್ಮೆಲ್ ಗುರು ರೋಡ್ಗಳಲ್ಲೆಲ್ಲ ತುಂಬ. ನೋಡಿ ಇವತ್ತು ನಾವು ಬಂದುಬಿಟ್ಟು ಒಂದು ಶ್ರೀಕೃಷ್ಣನ ಒಂದು ಜನ್ಮಸ್ಥಳ ಆಗಿರ್ತಕ್ಕಂಥ ಒಂದು ಮಥುರಾಗಾದರೆ ಹೋಗ್ತಾ ಇದ್ದೀವಿ ನಮ್ಮ ಪ್ರಯಾಣ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಜರ್ನಿ ತುಂಬ ಅದ್ಭುತವಾಗಿರುತ್ತೆ ಗೈಸ್, ಈ ಒಂದು ಜರ್ನಿನ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಅದೇ ಥರ ಒಂದು ಲೈಕ್ ಮಾಡಿ ಯಾರು ನೋಡ್ತಾ ಇದ್ದಾರೆ ವಿಡಿಯೋನ, ಅದರಿಂದ ತುಂಬ ಜನಕ್ಕಾದರೆ ಹೋಗ್ತದೆ. ಸೊ ತುಂಬ ದಿನಗಳಿಂದ ಕನ್ಸುತ್ತೆ ಗೈಸ್ ನನಗೆ ಇಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಇವತ್ತಾದರೆ ನೆರವೇರಿದೆ. ನಾನು ಮ್ಯಾಪ್ ಆದರೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ತುಂಬ ದಿನಗಳಿಂದ ಇದು ಹಾಕೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಲೇಯಲ್ಲೆಲ್ಲೂ ಸಿಗಲಿಲ್ಲ ನನಗೆ. ಸೊ ಇಲ್ಲಿ ಡೆಲ್ಲಿದಲ್ಲಿ ಆದರೆ ಸಿಕ್ತು, ಕಡಿಮೆ ಪ್ರೈಸ್ಗಾದರೆ ಸಿಕ್ತು ನನಗೆ. ಅದು ತುಂಬ ಸಂತೋಷ ಆದರೆ ಆಯಿತು. ಸೊ ನೋಡ್ಬೋದು ಫ್ಲೈಓವರ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಹೈಟೆಕ್ ಸಿಟಿ ಗುರು ಈ ಡೆಲ್ಲಿ ಅನ್ನೋದು. ಸೊ ಮತ್ತು ಈ ಒಂದು ಇಂಡಿಯಾದಲ್ಲಿ ಹೈಯೆಸ್ಟು ಒಂದು ಪಾಪ್ಯುಲೇಷನ್ ಇರೋದು ಡೆಲ್ಲಿದಲ್ಲೇ. ಮತ್ತು ಏರೋಪ್ಲೇನ್ ನೋಡಿದ್ರು ಯಾವ ಥರ ಹೋಗ್ತಾ ಇದೆಯೋ. ಇಲ್ಲೇ ಏರ್ಪೋರ್ಟ್ ಆದರೆ ಇದೆ ಮುಂದೆ. ಮತ್ತು ಏಮ್ಸ್ ಕಾಲೇಜ್ ಕೂಡ ಇಲ್ಲೇ ಇದೆ. I can hear the demons call when they do what they do. And now I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through, I just gotta get through. Cause I feel like taking off, find a place with a view. The pain is never gonna stop if it's ಇಲ್ಲಿ ನೋಡಿದ್ರು ಈ ವ್ಯಕ್ತಿಗಳು ಪಾರಿವಾಳಗಳಿಗೆ ಒಂದು ಫುಡ್ಡನ್ನು ಆದರೆ ಹಾಕ್ತಾ ಇದ್ದಾರೆ. ಸೊ ಬೆಳಗ್ಗೆನೆ ಬಂದ್ಬಿಟ್ಟು ಈ ಡೆಲ್ಲಿದಲ್ಲಿ ಆದರೆ ಇದ್ದೀನಿ ನಾನು ಇವಾಗ. ಸೊ ಇವರ ಒಂದು ಅಭ್ಯಾಸನಂತೆ ಪ್ರತಿದಿನ ಆಗ್ತಾ ಇರ್ತಾರಂತೆ ಇವರು. ಸೊ ಆ ಥರ ಜೀವನದಲ್ಲಿ ಏನಾದರೂ ಒಂದು ಸಪೋರ್ಟ್ ಮಾಡ್ತಕ್ಕಂಥ ಒಂದು ಇದಿರ್ಬೇಕು ಗೈಸ್ ಒಂದು ಜೀವನದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಒಂದು ಬೆಳಗ್ಗೆನೆ ಫುಡ್ಡನ್ನು ಹಾಕ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ನಮಗೆ ಒಳ್ಳೆ ಅನುಭವ ಆದರೆ ಸಿಗ್ತಾ ಇದೆ. ಯಾರಾಗ್ತಾರೆ ಹೇಳಿ ಸಿಟಿಗಳಲ್ಲೆಲ್ಲ ಈ ಥರ. ಏನ್ ಗುರು ಇದು 2 ವೀಲರ್ಗೂ ಟೋಲ್ ಆಗ್ತಾರಲ್ಲ ಗುರು. ಸೊ ನಾನು ಡೆಲ್ಲಿಯಿಂದ ಒಂದು ಮಥುರಾಗಾದ್ರೆ ಹೋಗ್ತಾ ಇದ್ದೆ. ಎಂಥ ಕಾಲ ಬಂತು ಗುರು, 2 ವೀಲರ್ಗೂ ಟೋಲ್ ಕಟ್ಟೋ ಟೈಮ್ ಬಂದ್ಬಿಡ್ತು. ಸೊ ನೋಡ್ಬೋದು ಪಟ್ ಅಂತ ಟೋಲ್ ಆಗ್ತಾವ್ರೆ. ಸೊ ನಾನಾದರೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಎಷ್ಟು ಏನು ಅಂತ ಗೊತ್ತಿಲ್ಲ. 2 ವೀಲರ್ಗೂ ಟೋಲ್ ಕಟ್ಟೋ ಟೈಮ್ ಯಾವ ಥರ ಇದೆ ನೋಡಿ. 70 ರೂಪೀಸ್ ಅದ್ರ ಬಿತ್ತು ಗುರು ಟೋಲ್. ನಮಗೆ ಹೊಟ್ಟೆನೇ ಬರೋದು 70 ರೂಪೀಸ್ ಕೊಡೋಷ್ಟೊಳಗಡೆ. ನೋಡ್ಗುರು ಯಾವ ಥರ ಆಗ್ತಾರೋ ಟೋಲ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಡೆಲ್ಲಿ ಟು ಒಂದು ಆಗ್ರಾ ಹೈವೇ ಆಗಿರ್ತದೆ. ಸೊ ಆ ಕಾರಣದಿಂದ ರೋಡನ್ನು ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ 2 ವೀಲರ್ ಅವ್ರ ಹತ್ರ ಕೂಡ ಒಂದು ಟೋಲನ್ನಾದರೆ ತಗೊತಾರೆ, ಟೋಲ್ ಫೀ ಆದರೆ ತಗೊತಾರೆ 70 ರೂಪೀಸು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರು ಒಬ್ಬರಿಗೆ ಶೇರ್ ಮಾಡಿ. ಅದೇ ಥರ ನಮ್ಮ ಚಾನಲ್ನ ಒಂದು ಫಾಲೋ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಭಾರತ್ ಮಾತಾ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ನಾನು ಬಂದ್ಬಿಟ್ಟು ಇವಾಗ ಶ್ರೀಕೃಷ್ಣನ ಜನ್ಮಸ್ಥಳ ಆಗಿರ್ತಕ್ಕಂಥ ಒಂದು ಮಥುರಾಗಾದರೆ ಹೋಗ್ತಾ ಇದ್ದೀನಿ. ಸೊ ಮಥುರಾ ನನಗೆ 125 ಕಿಲೋಮೀಟರ್ ಡಿಸ್ಟೆನ್ಸಲ್ಲಾದರೆ ಇದೆ. ಮತ್ತು ಅದೇ ಥರ ಒಂದು ತಾಜ್ ಮಹಲ್ ಇರ್ತಕ್ಕಂಥ ಆಗ್ರಾ ಬಂದುಬಿಟ್ಟು 184 ಕಿಲೋಮೀಟರ್ ಡಿಸ್ಟೆನ್ಸಲ್ಲಾದರೆ ಇದೆ. ಸೊ ನನ್ನ ಜೊತೆ ಬಂದುಬಿಟ್ಟು ಭೈರವ ರಾಣಿ ಆದರೆ ಇದ್ದಾರೆ. ಸೊ ಇನ್ನು ಶ್ರೀಕೃಷ್ಣನ ಜನ್ಮಸ್ಥಳಕ್ಕೆ 3 ಗಂಟೆಗಳಲ್ಲಾದರೆ ತಲುಪ್ತೀವಿ.
ಸೊ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಒಂದು ಶೇರ್ ಮಾಡಿ, ಮತ್ತು ಅದೇ ಥರ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಒಂದು ಹರೇ ಕೃಷ್ಣ ಅಂತ ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಕೊನೆಗೆ ಒಂದು ಮಥುರಾಗಾದ್ರೆ ಬಂದ್ಬಿಟ್ಟು ಗುರು. ಈ ಒಂದು ಸುದ್ದಿನ ಯಾವ ಥರ ಹೇಳ್ಬೇಕು ಅಂತ ಅರ್ಥ ಆಗ್ತಾರೆ ನಿಮಗೆ. ಇನ್ನು 10 ಕಿಲೋಮೀಟ್ರಲ್ಲಾದರೆ ಇನ್ನು ಮಥುರಾ ಆದರೆ ಇದೆ ನಮಗೆ. ಸೊ ಬನ್ನಿ ಒಳಗಡೆಗಾದ್ರೆ ಹೋಗೋಣ. ಒಳಗಡೆ ಬಂದಿದ ತಕ್ಷಣ ನಿಮಗೆ ಲೈಟಿಂಗ್ಸ್ ಆದರೆ ಸಖತ್ತಾಗಿ ಕಾಣಿಸುತ್ತೆ ಗುರು. ಸೊ ಇಲ್ಲಿ ನಮಗೆ ಭೈರವ ರಾಣಿಗೋಸ್ಕರ ರೂಮೇ ಸಿಗಲಿಲ್ಲ ಗುರು. ತುಂಬ ಹುಡುಕ್ಬಿಟ್ಟೆ ನಾನು. ಅದು ಒಂದು 3-4 ಹೋಟೆಲ್ಸ್ ಆದರೆ ಹುಡುಕ್ಬಿಟ್ಟೆ ರೋಡಲ್ಲಿ, ಎಲ್ಲೂ ಸಿಗಲಿಲ್ಲ, ಎಲ್ಲೂ ಕೊಡ್ತಾನೆ ಇಲ್ಲ. ಟೆಂಪಲ್ ಸಿಟಿ ಇರೋ ಕಾರಣದಿಂದ ಕೊಡ್ತಾನೆ ಇಲ್ಲ. ಸೊ ಅದಕ್ಕೋಸ್ಕರ ಆನ್ಲೈನಲ್ಲಿ ಆದರೆ ಹುಡುಕಿದ್ದೀನಿ, ಅಲ್ಲಿಗಾದರೆ ಹೋಗ್ತಾ ಇದ್ದೀನಿ. ಬ್ರೋ ಆದರೆ ಆಯಿತು ಕರ್ಕೊಂಬನ್ನಿ, ನಾನು ಕೊಡ್ತೀನಿ ರೂಮ್ ಅಂತ ಹೇಳಿದ್ರು. ಮತ್ತು ರೀಸನಬಲ್ ಪ್ರೈಸಲ್ಲಿ ಸಿಕ್ತು, ತುಂಬ ಕಡಿಮೆ ಪ್ರೈಸ್ಗಾದ್ರೆ ಸಿಕ್ತು ಗುರು. ರೂಮು 600 ರುಪೀಸ್ಗೆ ಸಿಕ್ಬಿಡ್ತು. ಸೊ ಹೋಗ್ತಾ ಇದ್ದೀನಿ ಇವಾಗ. ಅವ್ರಿಗೆ ಕಾಲ್ ಮಾಡಿ ಹೇಳಿದೆ. ಸೊ ಆ ಥರ ಆನ್ಲೈನಲ್ಲಿ ಹುಡುಕೋದ್ರಿಂದ ತುಂಬ ಯೂಸಸ್ ಆದರೆ ಆಗ್ತದೆ. ಆಫ್ಲೈನಲ್ಲಿ ಹೋದರೆ ಮರ್ಯಾದೆನೇ ಕೊಡೋಲ್ಲ ಗುರು, ಬೈತಾರೆ. ಸೊ ಪೆಟ್ ಟ್ರಾವೆಲಿಂಗ್ ತುಂಬ ಕಷ್ಟ ಇದೆ ಗುರು ಇಂಡಿಯಾದಲ್ಲಿ. ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಈ ಥರ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ನನಗೆ ಒಂದು ವೆಜ್ ರೈಸ್ ಆರ್ಡ್ರ್ ಮಾಡಿದ್ದೆ. ಸೊ ಸಬ್ಜಿ ತೊಗೊಂಡ್ರೆ ಎಕ್ಸ್ಟ್ರಾ ಆಗುತ್ತೆ ಗೈಸ್. ಒಂದು ವೈಟ್ ರೈಸು ಮತ್ತು ಸಾಂಬಾರಿಗೆ 100 ರುಪೀಸ್ ಆದರೆ ಎಕ್ಸ್ಟ್ರಾ ಆಗ್ತದೆ. ಟೋಟಲ್ 300-400 ಆಗಿಬಿಡ್ತದೆ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ವೆಜ್ ರೈಸು 150 ರುಪೀಸ್ ಆದರೆ ಆಗ್ತದೆ. ಸೊ ಅದಕ್ಕೋಸ್ಕರ ವೆಜ್ ರೈಸ್ ಆದರೆ ತಗೊಂಡೆ. ಸೊ ಮೊಸರು 1 ಲೀಟ್ರ್ ಅದೇ ತೊಗೊಂಬಂದಿದೆ. ಇವನು ಭೈರವಾಗನೇ ಅರ್ಧ ಲೀಟ್ರ್ ತಿಂದಾಕಿದ್ದಾನೆ. ಅವ್ರು ರಾಣಿಗೆ ಕೊಡ್ದಿರಾ. ಸೊ ಎಲ್ಲ ವೇಸ್ಟ್ ಮಾಡೋಕ್ಕಿದ್ದಾನೆ ನೋಡಿ, ಕೆಳಗಡೆಗೆಲ್ಲ ಚೆಲ್ಲಿಬಿಟ್ಟಿದ್ದಾನೆ. ಸೊ ಇನ್ನು ಸ್ವಲ್ಪ ಇತ್ತು, ಒಂದು ಅರ್ಧ ಲೀಟ್ರು ತಿಂದಾಕಿದ್ದವನೇ. ಸೊ ಇನ್ನು ಅರ್ಧ ಲೀಟ್ರ್ ಹಾಕ್ಬಿಟ್ಟು ಮತ್ತು ರೈಸು ತೊಗೊಂಬಂದಿದೆ. ಸೊ ರೈಸು ಮೊಸರನ್ನಾದರೆ ಕೊಡ್ತಾಯಿದ್ದೀನಿ. ಟೆಂಪಲ್ಗೆ ಬಂದಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಇವತ್ತೆಲ್ಲ ವೆಜ್ಜೇ ಇವರಿಗೆ. ಸೊ ತುಂಬ ಕಾಸ್ಟ್ಲಿ ಗೈಸ್. ಒಂದು ರೈಸ್ ಬಂದುಬಿಟ್ಟು 150 ರುಪೀಸ್ ಆದರೆ ಆಗ್ತದೆ. ಸೊ 3 ರೈಸ್ ತೊಗೊಂಡ್ರೆ 450 ರುಪೀಸ್ ಆಗುತ್ತದೆ ಬರೀ ರೈಸ್ಗೆ. ಮತ್ತು ಮೊಸರಿಗೆ 1 ಲೀಟರ್ ಮೊಸರು ಇವತ್ತು ತೊಗೊಂಬಂದಿದ್ದು 100 ರುಪೀಸ್ ಆದರೆ ಆಯಿತು. ಸೊ ತುಂಬ ಕಾಸ್ಟ್ಲಿ ಆಗ್ತದೆ ಇಲ್ಲಿ. ಸೊ ಇನ್ನೂ ಬೇಕಾದರೆ ಅವ್ರಿಗೆ ರೈಸ್ ಆದರೆ ಇರ್ತದೆ. ಸೊ ಸದ್ಯಕ್ಕೆ ಇಷ್ಟು ಹಾಕ್ತೀನಿ, ತಿಂತಾರೆ ನೋಡೋಣ. ರಾಣಿ ಇದಮ್ಮ, ತಿಂತವಳೆ ರಾಣಿ. ಅವ್ನು ತಿಂತಾನೋ ಇಲ್ಲ ಗೊತ್ತಿಲ್ಲ, ಎಲ್ಲ ಮೊಸರೆಲ್ಲ ತಿಂದಾಕಿದ್ದಾನೆ ಅರ್ಧ ಲೀಟ್ರ್ ಮೇಲೆ. ಸೊ ಅವನಿಗಾದರೆ ತಗೊಳ್ಳ ಬೇರೆ. ಫೈನಲಿ ಭೈರವ ರಾಣಿ ಆದರೆ ಒಂದು ಮಥುರಕ್ಕೆ ರೀಚ್ ಆಗಿಬಿಟ್ಟಿದ್ದಾರೆ ಗೈಸ್. ಸೊ ಇವಾಗಾದರೆ ಮಲ್ಕೊಂಡಿದ್ದಾರೆ. ಸೊ ಸುಮಾರು ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆದರೆ ಆಗ್ತಾಯಿದೆ. ಸೊ ಇವಾಗ ಮಥುರಕ್ಕಾದರೆ ರೀಚ್ ಆಗಿದ್ವಿ. ಒಂದು ಹೋಟೆಲಲ್ಲಾದರೆ ಸ್ಟೇ ಮಾಡ್ತಾಯಿದ್ವಿ. ಸೊ ಇಲ್ಲಿ ಕಡಿಮೆ ರೇಟ್ ಇದೆ, ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ. ಮತ್ತು ಅದೇ ಥರ ಒಂದು ಪೆಟ್ಸನ್ನು ಅಲೋ ಮಾಡ್ತಾಯಿದ್ದಾರೆ ಈ ಹೋಟೆಲಲ್ಲಿ. ಸೊ ಇಲ್ಲಾದರೆ ಸ್ಟೇ ಮಾಡ್ತಾಯಿದ್ವಿ. ಮಾರ್ನಿಂಗು ಒಂದು 6 o'clockಗೆ ಒಂದು ಟೆಂಪಲ್ ಆದರೆ ಓಪನ್ ಆಗ್ತದೆ. ಸೊ ಭೈರವ ರಾಣಿನ ಇಲ್ಲೇ ಬಿಟ್ಟು ನಾನು ಸೊ ಟೆಂಪಲ್ಗೆ ಹೋಗಿ ವಿಡಿಯೋ ಮಾಡಿ ನಿಮ್ಗಾದರೆ ಅಪ್ಲೋಡ್ ಮಾಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ತುಂಬ ಅದ್ಭುತವಾಗಿ ಆದರೆ ಇರ್ತದೆ. ಸೊ ಮಾರ್ನಿಂಗ್ ಆದರೆ ಹೋಗ್ತಾ ಇದ್ದೀನಿ ಟೆಂಪಲ್ಗೆ. ಸೊ ತುಂಬ ದಿನಗಳಿಂದ ಕನಸಿತ್ತು ಗೈಸ್ ಟೆಂಪಲ್ಗೆ ಹೋಗಬೇಕು ಅಂತೇಳ್ಬಿಟ್ಟು. ನನಗೆ ತುಂಬ ಆಸೆ ಆದರೆ ಇತ್ತು. ಸೊ ಇವತ್ತು ನೆರವೇರ್ತಾ ಇದೆ. ಸೊ ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ವಾಚ್ ಮಾಡಿ. ಮತ್ತು ಅದೇ ಥರ ಯಾರಾದರೂ ನನಗೆ ಸಪೋರ್ಟ್ ಮಾಡೋರು ಇಲ್ಲಿ ಸ್ಕ್ಯಾನರ್ ಆದರೆ ಹಾಕಿರ್ತೀನಿ. ಸೊ ಭೈರವ ರಾಣಿ ಫುಡ್ಗೋಸ್ಕರ ನೀವು ಸಪೋರ್ಟ್ ಮಾಡ್ಬೋದು. ಜೈ ಹಿಂದ್, ಜೈ ಭಾರತ್ ಮಾತಾ.